ಪವಿತ್ರ ಗ್ರಂಥದಲ್ಲಿ ಯಾಕೋಬನು ಒಂದು ಮಾತು ಹೇಳ್ತಾನೆ. ಯಾಕೋಬನ ಪತ್ರಿಕೆಯಲ್ಲಿ, ನೀವು ಏಕೆ ಈ ಲೋಕದೊಂದಿಗೆ ಸ್ನೇಹ ಮಾಡಬೇಕೆಂದು ಬಯಸುತ್ತೀ? ಈ ಲೋಕದ ಸ್ನೇಹವು ದೇವರಿಗೆ ಶತ್ರುತ್ವವೆಂದು ನಿಮ್ಗೆ ಗೊತ್ತಿಲ್ವೇ? ಅಂದ್ರೆ ಇದು ಅತಿಯಾದದ್ದು, ಅದು ಅತಿಯಾದ ಮಟ್ಟಕ್ಕೆ ಹೋಗುವುದು. ಅಂದ್ರೆ ಈ ಲೋಕದ ಸ್ನೇಹವೇ ಎಲ್ಲವೂ ಎಂದು ಭಾವಿಸಿ ದೇವರನ್ನು ಕೂಡ ಬಿಟ್ಟು ದೇವರೊಂದಿಗೆ ಸಹವಾಸವನ್ನು ಬಿಟ್ಟು ಇಂತಹ ಸ್ನೇಹವನ್ನು ಲೋಕದೊಂದಿಗೆ ಮಾಡಿದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದಕ್ಕಾಗಿಯೇ ಯಾಕೋಬನ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ಈ ಮಾತನ್ನು 4:4 ಎಂದು ವ್ಯಭಿಚಾರಿಗಳೆಂದು ಉದ್ದೇಶಿಸಿ ಹೇಳ್ತಾನೆ. ಈ ಲೋಕದ ಸ್ನೇಹವು ದೇವರೊಂದಿಗೆ ವೈರಾಗ್ಯವೆಂದು ನಿಮಗೆ ತಿಳಿದಿಲ್ವೇ? ಆದುದರಿಂದ ಯಾರು ಈ ಲೋಕದೊಂದಿಗೆ ಸ್ನೇಹ ಮಾಡ್ತಾರೋ ಅವರು ದೇವರಿಗೆ ಶತ್ರುಗಳು. ನೀನು ಯಾವಾಗಲೂ ದೇವರೊಂದಿಗೆ ನಡಿಬೇಕು. ಅಬ್ರಹಾಮನು ದೇವರ ಸ್ನೇಹಿತನು. ಅವನು ಯಾವಾಗ ಯಾರೊಂದಿಗೆ ನಡೆದನೋ? ದೇವರೊಂದಿಗೆ. ಹಾನೋಕು ಯಾರೊಂದಿಗೆ ನಡೆದನೋ? ನೋಹನು ಯಾರೊಂದಿಗೆ ನಡೆದಲು? ಯಾಕೆಂದ್ರೆ ಅಬ್ರಹಾಮನು ದೇವರನ್ನು ಎಷ್ಟು ನಂಬಿದನೋ ಅವನಿಗೆ ದೇವರು ಸ್ನೇಹಿತನಾಗಿ ಮಾರ್ಪಟ್ಟನು. ಅವನಿಗೆ ದೇವರ ಸ್ನೇಹಿತ ಎಂಬ ಹೆಸರು ಬಂತು.